ಪೊಲೀಸರ ಕುಣಿಕೆ ಏನು? ಪೊಲೀಸರ ಅಧಿಕಾರಿಗಳ ಪ್ರಾಥಮಿಕ ತನಿಖೆಯಲ್ಲಿ ಈ ಪಾರೋ ಡಿ ಗ್ಯಾಂಗ್ ಹೆಂಗ್ ಲಾಕ್ ಆಗ್ಬೋದು? ಈ ದುರುಳರು ಹೆಂಗ್ ಲಾಕ್ ಆಗ್ಬೋದು? ಕೊಲೆ ಪ್ರಕರಣದ ಭೀಕರತೆ, ಘಟನೆಯ ಸಾಂದ್ರತೆಯ ಜಾಡನ್ನ ಖಾಕಿ ಟೀಮ್ ಹಿಡಿದಿದೆ. ಮರ್ಡರ್ ಕೇಸ್ ತನಿಖೆ ಸ್ಥಿರತೆ, ಸಾಕ್ಷ್ಯಗಳ ಸಂಗ್ರಹಣೆಯದ್ದೇ ರೋಚಕವಾದಂತಹ ಹಾದಿಯಾಗುತ್ತೆ. ಸಿಸಿ ಕ್ಯಾಮೆರಾ ದೃಶ್ಯಾವಳಿ, ಮೊಬೈಲ್ ಫೋನ್, ಕಾಂಟ್ಯಾಕ್ಟ್ ಟವರ್ ಡಂಪ್, ಕಿಲ್ಲಿಂಗ್ ಡಿ ಗ್ಯಾಂಗ್ ಕಾಲ್ ರೆಕಾರ್ಡ್ಸ್ ಎಲ್ಲದರ ಪಟ್ಟಿ ಹಿಡಿದು ಪೊಲೀಸರು ಕುಳಿತುಕೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಪ್ರೈಮರಿ ಇನ್ವೆಸ್ಟಿಗೇಷನ್ ನಲ್ಲಿ ಇದೆಲ್ಲ ಬಂದು ಹೋಗ್ಬಿಟ್ಟಿದೆ. ಕೊಲೆ ಪ್ರಕರಣದ ಬ್ರುಟಾಲಿಟಿ ಮತ್ತು ಘಟನೆಯ ಇಂಟೆನ್ಸಿಟಿ, ಮರ್ಡರ್ ಕೇಸ್ನ ಸ್ಥಿರತೆ ಮತ್ತು ಸಾಕ್ಷ್ಯಗಳನ್ನು ಸಂಗ್ರಹಣೆ ಮಾಡಿರೋದು, ಸಿಸಿ ಕ್ಯಾಮೆರಾ ದೃಶ್ಯಾವಳಿ, ಇದೆಲ್ಲ ಎವ್ರಿಥಿಂಗ್ ಮತ್ತು ಕಾಲ್ ಡೀಟೇಲ್ ರೆಕಾರ್ಡ್ಸ್ ಇಲ್ಲಿದಾರಲ್ಲ. A1, A2, A3, A4, A5, A6, A7, A8, A9, A10, A11, A12, A13, A14, A15, A16, A17 ಎಲ್ಲ ಇದಾರಲ್ಲ, ಇವರೆಲ್ಲ ಒಟ್ಟೊಟ್ಟಿಗೆ ಮಾತಾಡ್ಕೊಂಡಿರೋದು, ಒಟ್ಟೊಟ್ಟಿಗೆ ಒಂದೇ ಜಾಗದಲ್ಲಿ ಇದ್ದಿದ್ದು. ಟು ಕಾಸ್ ಎ ಕ್ರಿಮಿನಲ್ ಇಂಟೆಂಟ್, ದಟ್ ಈಸ್ IPC 34, and to kidnap someone, that is 364, and to have a criminal conspiracy, that is 120B IPC section. ನೀವು ಬಹುಶಃ ನನ್ನ ಮಾತು ಕೇಳಿಸ್ಕೊಳ್ತಾ ಇರೋರು ಯಾರಾದರೂ ಒಬ್ರು, ನೀನೇನು ದೊಡ್ಡ ಲಾಯರ್ ಏನಪ್ಪ ಅಂತ ಕೇಳ್ಬೋದು. ನಾನು ಲಾಯರ್ ಅಲ್ಲಪ್ಪ, ನಾನು ಅಡ್ವೊಕೇಟ್ ಅಲ್ಲ. ನಾನು ಲಾಯರ್ಗಳನ್ನು ಬಹಳ ಗೌರವಿಸುವಂಥ ಮನುಷ್ಯ, ಮತ್ತು ಲಾನ ಒಂದು ಸ್ವಲ್ಪ ಏನೋ ನಿಮ್ಮಂಥವ್ರು ಯಾರೋ ಒಂಚೂರು ಹೇಳ್ಕೊಟ್ಟಿದ್ದಾರೆ ನನಗೆ. ಚೂರು 1% ಒಂದೂ ಇಲ್ಲ, 0.1% ನನಗೆ ಯಾರೋ ಒಬ್ರು ಹೇಳ್ಕೊಟ್ಟಿದ್ದಾರೆ. ನಿಮ್ಮಂಥವ್ರು ಯಾರೋ ಒಳ್ಳೆಯವರು ಕೆಲವರು ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಕೆಲವರು ದೊಡ್ಡ ಲಾಯರ್ಗಳನ್ನು ಸಂಪರ್ಕ ಮಾಡಿದಾಗ ಅವರು ಒಂದು ಸ್ವಲ್ಪ ಹೇಳ್ಕೊಟ್ಟಿದ್ದಾರೆ ಅಷ್ಟೇ. ನಾನು ಲಾಯರೂ ಅಲ್ಲ, ಎಂಥದ್ದು ಅಲ್ಲ, ನಾನು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಫೀಸರು ಅಲ್ಲ. ನನಗೆ ಗೊತ್ತು ನಾನು ಯಾಕೆ ಇದನ್ನು ಮಾತಾಡ್ತಾ ಇದ್ದೀನಿ ಅಂತ. ಜನ ಕೇಳ್ತಾರೆ, ಇವನು ಲಾಯರ್, ಏನಪ್ಪ ನೀನು ಲಾಯರ? ನಾನು ಅಭಿಮಾನಿ ಕಣಪ್ಪ, ನನಗೆ ಗೊತ್ತು, ನಿನಗೆ ಗೊತ್ತೇನಪ್ಪ ಅಂತ ಬಂದ್ಬಿಡ್ತೀರಿ. ಈಗ ಬಂದ್ಬಿಡಿ, ನನಗೇನು. ಲೆಟ್ಸ್ ಟಾಕ್ ಲಾ, ಲೆಟ್ಸ್ ಟಾಕ್ ಲಿಗಾಲಿಟಿ, ಲೆಟ್ಸ್ ಟಾಕ್ ದಿ ರೂಲ್ ಆಫ್ ದಿ ಲ್ಯಾಂಡ್ ಮ್ಯಾನ್. ರೇಣುಕಾ ಸ್ವಾಮಿ ಕೊಂದ ಕಾಟೇರ ಗ್ಯಾಂಗ್ಗೆ ಎವಿಡೆನ್ಸ್ಗಳಿಂದಲೇ ಎಳ್ಳು ನೀರು ಸಿಗುವ ಎಲ್ಲ ಚಾನ್ಸಸ್ಗಳಿದೆ, ಅದರ ಬಗ್ಗೆ ಮರೆಯೋದು ಬೇಡ. ಎಲ್ಲ ಎವಿಡೆನ್ಸ್ಗಳು 3 ಸ್ಪಾಟ್ಗಳ ಮಹಜರ್, ಸಾಕ್ಷ್ಯಗಳ ಸಂಗ್ರಹಣೆಯಲ್ಲೇ ಡಿ ಗ್ಯಾಂಗ್ ಫಿನಿಶ್ ಆಗ್ಬಿಡುತ್ತೆ. ಚಿತ್ರದುರ್ಗದ ಕಿಡ್ನಾಪ್ ಸ್ಪಾಟ್, ಪಟ್ಟಣಗೆರೆ ಶೆಡ್, ಸುಮನಹಳ್ಳಿಯಲ್ಲಿನ ಸ್ಪಾಟ್, 3 ಸ್ಥಳಗಳಲ್ಲಿನ ಸಾಂದರ್ಭಿಕ ಸಾಕ್ಷಿಗಳು, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್. ಡೆವಿಲ್ ಗ್ಯಾಂಗ್ಗೆ ಎಂಡ್ ಗೇಮ್. ಗುಡ್ ಎವಿಡೆನ್ಸ್ಗಳೇ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಬಹಳ ಸ್ಪಷ್ಟವಾದಂತ ಎವಿಡೆನ್ಸ್ಗಳಾಗಿ ಸಿಗೋದು. ಅಂದ್ರೆ ಕೇಸ್ಗೆ ಎಳ್ಳು ನೀರು ಅಂತಲ್ಲ, ಆ ಡೆವಿಲ್ ಗ್ಯಾಂಗ್ಗೆ ಎಳ್ಳು ನೀರು ಬಿಡ್ತಾರೆ ಪೊಲೀಸರು ಅಂತ ಹೇಳ್ತಾ ಇರೋದು. ಕೇಸ್ಗೆ ಎಳ್ಳು ನೀರು ಬಿಡೋದಲ್ಲ. ಡೆವಿಲ್ ಗ್ಯಾಂಗ್ಗೆ ಪೊಲೀಸರು ಈ ತನಿಖೆಯನ್ನು ಸ್ಪಷ್ಟವಾಗಿ ನಡೆಸಿದ್ದೇ ಆದಲ್ಲಿ ಆ 3 ಸ್ಪಾಟ್ಗಳು, ಪಟ್ಟಣಗೆರೆ ಶೆಡ್ಡು, ಆ ಹೆಣ ಬಿಸಾಕಿದಂತ ಜಾಗ, ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವುದು, ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಮಾಡಿದಂತ ಫೂಟೇಜಸ್. ನಾಳೆ ಚೆನ್ನಾಗಿ ನಾಟಕ ಮಾಡ್ಬಿಡ್ತಾರೆ, ನನಗೆ ಗೊತ್ತು ಏನೇನೆಲ್ಲ ನಾಟಕ ಮಾಡ್ಬಿಡ್ತಾರೆ. ಅಯ್ಯೋ ಆ ಫೂಟೇಜಲ್ಲಿ ಅವ್ರು ಇಲ್ವೇ ಇಲ್ಲ, ಈ ಫೂಟೇಜೇ ಮಾರ್ಫ್ಡು, ಈ ಫೂಟೇಜು ಪ್ರೊವೊಕೇಟಿವ್ಲಿ ಮಾಡಿದಂಥ ಫೂಟೇಜ್, ಈ ಫೂಟೇಜು ಡಾಕ್ಟರ್ಡ್ ಫೂಟೇಜ್. ನನಗೆ ಗೊತ್ತು, ಚೆನ್ನಾಗಿ ಗೊತ್ತು ಏನೇನೆಲ್ಲ ಚೆನ್ನಾಗೆಲ್ಲ ಹಿಂಗೆಲ್ಲ ಮಸಿತಾರೆ ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತು. ಕಾರಲ್ಲಿ ಹೋಗಲೇ ಇಲ್ಲ, ಅದ್ಯಾವುದೋ GTA ಅಂತ ಒಂದು ಕಾರ್ದು ಡ್ರೈವಿಂಗ್ ಗೇಮ್ ಬರ್ತದೆ, ಅಲ್ಲೊಂದು ಫೂಟೇಜು ಒಂದು ಅಂದ್ಬಿಡ್ತಾರೆ. ಅದು RR ನಗರನೇ ಅಲ್ಲ, ಅದು ಇಂಡಿಯಾದೇ ಅಲ್ಲ, ಅದು ಅಂಟಾರ್ಟಿಕಾಲ್ ಕಾರ್ ಹೋಗ್ತಾ ಇತ್ತು, ಅದರದ್ದು ಅಂಟಾರ್ಟಿಕಾಲ್ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ರು. ಅದು ಕೆಂಪು ಕಲರೇ ಅಲ್ಲ, ಹಿಂಗೆಲ್ಲ ಅಂದ್ಬಿಡ್ತಾರೆ. ಹಾಗಾಗೇನೆ ಪೊಲೀಸರು ಬಾಯಿಗೆ ಪಟ್ಟಿ ಹಾಕ್ಕೊಂಡು ಸುಮ್ಮನೆ ಕುಂತ್ಕೊಂಡಿಲ್ಲ. ನನಗೆ ಪೊಲೀಸರ ಬಗ್ಗೆ ಭಾಳ ಬೇಜಾರಿದೆ.
ಶಾಮಿಯಾನ ಹಾಕಿ ನೀವು ಅಲ್ಲಿ ಮದುವೆ ಮುಂಜಿ ಇನ್ನಿತರ ಸಮಾರಂಭಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದಾಗಿತ್ತು. ಅಥವಾ ಬಾಡೂಟಕ್ಕೆ, ಎಣ್ಣೆ ಊಟಕ್ಕೆ ನೀವು ಶಾಮಿಯಾನ ಹಾಕ್ಸ್ಬಿಟ್ಟು ಅನ್ನಪೂರ್ಣೇಶ್ವರ ನಗರ ಪೊಲೀಸರು ನೋ ಸಾರಿ, ನಾನು ಅದನ್ನು ಒಪ್ಪಲ್ಲ ರೀ. ಆಮೇಲೆ ನೀವು ನಮ್ಮ ಮೀಡಿಯಾದವ್ರ ಮೇಲೆಲ್ಲ ದರ್ಪ ತೋರಿಸ್ಬಿಟ್ಟು ನಮ್ಮ ಕ್ಯಾಮ್ರಾಮನ್ಗಳ ಮೇಲೆಲ್ಲ ದರ್ಪ ತೋರಿಸ್ಬಾರ್ದು. ಇರಲಿ. ಹೋಟೆಲ್ಗಳು, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ, ಶೆಡ್ನಲ್ಲಿ ಕ್ರೌರ್ಯ. ಚಿತ್ರದುರ್ಗದ ಕಿಡ್ನಾಪ್ನಿಂದ ಶವ ಬಿಸಾಕೋವರೆಗೂ ಕೂಡ ಸಿಸಿ ಕ್ಯಾಮೆರಾಗಳು ಸಾಕ್ಷಿಯಾಗಿ ನಿಂತುಕೊಳ್ತವೆ. ಚಿತ್ರದುರ್ಗದಿಂದ ಬೆಂಗಳೂರಿನವರೆಗೂ ಕೂಡ ಪ್ರತಿ ಟೋಲ್ಗಳಲ್ಲಿ ಹಂತಕರ ವಿಡಿಯೋ ಇದೆ. ರೇಣುಕಾಸ್ವಾಮಿ ಚಲನವಲನ, ಆರೋಪಿಗಳ ಚಲನವಲನದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಟೋಲ್ ಫಾಸ್ಟ್ಯಾಗ್ ದಾಖಲೆ ಸೇರಿ ಸಿಸಿ ಕ್ಯಾಮೆರಾ ದೃಶ್ಯಗಳು ಎಲ್ಲವೂ ಕೂಡ ಡೀಟೇಲ್ಡ್ ಆಗಿ ಪೊಲೀಸರ ಹತ್ರ ಇದೆ. ಇವ್ರು ಏನ್ ಮಾಡ್ತಾರೆ ಗೊತ್ತೇನ್ರಿ? ಮರ್ಡರ್ ಮಾಡಿದ್ಮೇಲೆ ಅವನಿಗೆ ರಾವ ದಮ 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 ಅಂತ ಅವನನ್ನು ಹೊಡೆದ ಮೇಲೆ, ಹಣ ಬಿಸಾಕ್ ಬಂದ್ಮೇಲೆ ಅದೇ ಸ್ಟೋನಿ ಬ್ರೂಕ್ಗೆ ಬಂದ್ಬಿಟ್ಟು, ಇವರೆಲ್ಲರೂ ಕೂಡ ಸ್ಟೋನ್ ಹಾರ್ಟೆಡ್ ಪರ್ಸನ್ಸ್ ಬಂದ್ಬಿಟ್ಟು ಆ ಸ್ಟೋನಿ ಬ್ರೂಕ್ ಅದಲ್ಲ, ಆ ಸ್ಟೋನಿ ಬ್ರೂಕ್ ಹತ್ರ ಬಂದ್ಬಿಟ್ಟು ಇವರೆಲ್ಲರೂ ಪಾರ್ಟಿ ಮಾಡ್ತಾರ್ರಿ. ಇವರೆಲ್ಲ ಕುಡಿತಾರೆ, ಇವರು ಎಣ್ಣೆ ಹೊಡಿತಾರೆ ಇವರು. ಅದು ಕೂಡ ಪೊಲೀಸರಿಗೆ ಡೀಟೇಲ್ ಸಿಕ್ಕಿದೆ. ಕಾರ್ ಹೋಗಿ ಡೀಟೇಲ್ ಸಿಕ್ಕಿದೆ, ಟೈಮ್ ಡೀಟೇಲ್ ಸಿಕ್ಕಿದೆ, ಟೋಲ್ ಡೀಟೇಲ್ ಸಿಕ್ಕಿದೆ, ಯಾವ್ಯಾವ ಟೋಲಲ್ಲಿ ಯಾವ್ಯಾವ ಕಾರ್ ಹೋಯ್ತು. ದಿಸ್ ಇಸ್ ಎ ರೇಣುಕಾ ಸ್ವಾಮೀಸ್ ಕಿಡ್ನಾಪ್ಡ್ ಕಾರ್ ಅಂತೇನಿಲ್ಲ, ಅಥವಾ ನಾನು ಏನಲ್ಲಿ ಗೊತ್ತಿಲ್ಲ, ಬಿಳಿ ಬಣ್ಣದ್ದೋ ಸಿಲ್ವರ್ ಕಲರ್ದೋ ಟೊಯೋಟಾ ಕಂಪನಿಯ ಇಟಿಯೋಸ್ ಕಾರು ಅದು ಕಿಡ್ನಾಪ್ ಆಗೋದಲ್ಲಿ. ಅದಾದ್ಮೇಲೆ ಇಲ್ಲಿ ಸ್ಕಾರ್ಪಿಯೋ ಕಾರು, ಆಟೋ, ಇನ್ನೊಂದು ಯಾವುದದು ಜೀಪ್ ವ್ರಾಂಗ್ಲರ್ ರೂಬಿಕಾನ್ ಆ ಕಾರ್ನಲ್ಲಿ ಎಲ್ಲ ಇಟ್ಟಾಡ್ಸ್ಕೊಂಡು ಹೋಗೋದು. ಆಮೇಲೆ ಸ್ಕಾರ್ಪಿಯೋ ಕಾರುನುವೆ ಇದು ಮೃತದೇಹನ ಬಿಸಾಕದಕ್ಕೆ ಬಳಸಿದಂಥ ಕಾರು, ಇದು ಕಿಡ್ನಾಪ್ ಮಾಡೋಕ್ಕೆ ಬಳಸಿದಂಥ ಕಾರು. ಬಲ್ಗಡೆ ಭಾಗತ್ತು ಗಮನಿಸ್ತಾ ಇದ್ದೀರಾ ಇಲ್ವಾ? ಆರ್ ಯು ಏಬಲ್ ಟು ಸಿ ದ್ಯಾಟ್? ಇನ್ನೊಂದು ಕಡೆ ನೋಡಿ, ಅದ್ಯಾವುದೋ ಸಿನಿಮಾದು ಬಂತಲ್ಲ ಮೊನ್ನೆ, ಕಾಠೇರಾ ಅಂತ ಬಂತು ಸಿನಿಮಾ. ಗ್ರ್ಯಾಂಡು ರಿಲೀಸ್ ಆಯಿತು ಸಿನಿಮಾ. ಕೆಳಗಡೆ ಡಿ ಬಾಸ್ ಅಂತ ಬರೆದಿದ್ರು, ಅದನ್ನು ಕಿತ್ತಾಕ್ಬಿಟ್ಟವ್ರೆ. ಬಟ್ ಒಂದು ಮಾತ್ರ ಉಳಿಸ್ಕೊಂಡಿದ್ದಾರೆ, ಲಿವ್ ಯಂಗ್ ಲಿವ್ ಫ್ರೀ ಅಂತ. ತುಂಬ ಫ್ರೀಯಾಗೆಲ್ಲ ಬದುಕಬಾರ್ದ್ರಿ. ಆಮೇಲೆ ಯಾರು ಯಂಗಾಗೂ ಬದುಕೋಕ್ಕಾಗಲ್ಲ. ಅಲ್ಲಿ ಕಾಣಿಸ್ತಾ ಇದೆಯಾ ಮೇಲೆ, ಲಿವ್ ಯಂಗ್ ಲಿವ್ ಫ್ರೀ ಅಂತ. ಯೌವನದಿಂದ ಬದುಕಿ, ಆರಾಮಾಗಿ ಬದುಕಿ. ಆಗಲ್ಲ ಬದುಕಿ. ಮಳ್ರು ಗಿಳ್ರು ಮಾಡಿಬಿಟ್ಟು ಸ್ಟಿಕರ ತೆಗೆದುಬಿಟ್ಟು ಡಿ ಬಾಸು ಅಂತಿರೋದನ್ನೆಲ್ಲ ಕಿತ್ತಾಕ್ಬಿಟ್ಟು, ಕಾಟೇರಾ ಸಿನಿಮಾದು ಡಿಸೆಂಬರ್ 2ನೇ ತಾರೀಕು 8ನೇ ತಾರೀಕು ರಿಲೀಸ್ ಆಗ್ತದೆ ಅನ್ನುವುದನ್ನು ಕೂಡ ನೀವು ತೆಗೆದುಬಿಟ್ಟು ಲಿವ್ ಯಂಗು ಲಿವ್ ಫ್ರೀ ಅಂತಂದರೆ ನಂಬರ್ ಪ್ಲೇಟು ಅದೇ ಇರ್ತದೆ ಸ್ವಾಮಿ, ಕಾರು ಅದೇ ಇರ್ತದೆ ಸ್ವಾಮಿ. KA 03 MU 8821 ಅದೇ ಇರ್ತದೆ ಸ್ವಾಮಿ. ಯಾವುದು ಬದಲಾಗಲ್ಲ. ಪೊಲೀಸರು ಶೂ ಮಾರ್ಕಿಂದ ಹಿಡಿದು ಆ ಶೆಡ್ನಲ್ಲಿ ಸಿಕ್ಕಂಥ ತಲೆ ಕೂದಲಿನ ಎಳೆವರೆಗೂ FSL ರಿಪೋರ್ಟ್ ಕಳಿಸ್ತಾರೆ. ರಕ್ತದ ಕಲೆಯಿಂದ ಹಿಡಿದು ಬೆವರಿನ ಹನಿವರೆಗೂ FSL ರಿಪೋರ್ಟ್ ಕಳಿಸ್ತಾರೆ. ಹಿಂಗಿರುವಾಗ ನೀವು ಲಿವು ಯಂಗು ಲಿವು ಫ್ರೀ ಮಾಡ್ಕೊಂಬಿಟ್ಟು ಸ್ಟಿಕರ ಕಿತ್ತಾಕ್ಬಿಟ್ರೆ ಬಿಟ್ಬಿಟ್ಟಾರ ಪೊಲೀಸರು ನಿಮ್ಮನ್ನ? ಇಲ್ಲ. ನೆಕ್ಸ್ಟ್, ಕೋಳಿ ಎಸ್ದಂಗೆ ರೇಣುಕಾ ಸ್ವಾಮಿಯನ್ನ ಎಸ್ದು ಒದ್ದು 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 ಗುದ್ದಿ 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 ಸಾಯಿಸಿದ್ದಕ್ಕೆ ಸಾಕ್ಷಿ. ಪೊಲೀಸರೊಬ್ಬರ ಹೇಳಿಕೆ ಪ್ರಕಾರ ರೇಣುಕಾಸ್ವಾಮಿ ಮರ್ಡರ್ ಇಸ್ ಕಾಟ್ ಆನ್ ಕ್ಯಾಮ್ರಾ. ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಅಪರಾಧ ಆಗಿದೆ ಅಂತ ಪ್ರೂವ್ ಮಾಡ್ತಾರಂತೆ ಪೊಲೀಸರು. ದುರುದ್ದೇಶ, ಸಂಚು, ಸಿದ್ಧತೆ, ತಿಳುವಳಿಕೆ, ಕ್ರೌರ್ಯ ಸೇರಿ 4 ಅಂಶಗಳು ಇದಕ್ಕೆ ಸಾಥ್ ಕೊಡ್ತವೆ. IPC ಸೆಕ್ಷನ್ಗಳ ಮೂಲಕವೇ ದಚ್ಚು ಗ್ಯಾಂಗ್ ಮಾಡಿರುವ ಎಲ್ಲ ಪ್ರಕರಣಗಳನ್ನ, ಎಲ್ಲ ಕೇಸ್ಗಳನ್ನ ಎಳೆ ಎಳೆಯಾಗಿ ಪೊಲೀಸರು ಓಪನ್ ಅಪ್ ಮಾಡ್ತಾರೆ. ಬಟ್ ನೀವು ಶಾಮಿಯಾನ ಒಂದು ಹಾಕಬಾರ್ದಾಗಿತ್ತು ಪೊಲೀಸರು. ಇದೆಲ್ಲ ಮಾಡ್ತಾ ಇದ್ದೀರಿ ಸರಿ, ಶಾಮಿಯಾನ ಹಾಕೊಂಡಿದ್ದು ನನಗೆ ಶಾನೆ ಬೇಜಾರಾಗ್ಬಿಡ್ತು. ಆಲ್ ದಿ ಎವಿಡೆನ್ಸಸ್ ಆರ್ ವೆರಿ 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 ಪರ್ಫೆಕ್ಟ್.
ಎಲ್ಲ ಸ್ಪಷ್ಟ ಇದೆ. ಕಿಡ್ನ್ಯಾಪ್ ಮಾಡೋದಕ್ಕೆ ಸಾಕ್ಷಿಗಳಿದೆ, FSL ರಿಪೋರ್ಟ್ ಬರುತ್ತೆ, ಯಾವ ಶೂಸ್ ಹಾಕ್ಕೊಂಡಿದ್ರು ಅನ್ನೋದರಿಂದ ಹಿಡಿದು, ಎಲ್ಲಿ ಹೆಜ್ಜೆ ಇಟ್ಟಿದ್ರು ಅನ್ನೋದರಿಂದ ಹಿಡಿದು, ಫಿಂಗರ್ ಪ್ರಿಂಟ್ಸಿಂದ ಹಿಡಿದು, ತಲೆ ಕೂದಲಿನ ಸ್ಯಾಂಪಲ್ FSL ಸ್ಯಾಂಪಲಿಂದ ಹಿಡಿದು, ರಕ್ತದ ಮಾದರಿಯಿಂದ ಹಿಡಿದು, ಅಥವಾ ಕೆಳಗೆ ಉದಿರಿರಬಹುದಾದಂಥ ಒಂದು ಎಂಜಲಿಂದ ಹಿಡಿದು, CCTV ಫುಟೇಜಿಂದ ಹಿಡಿದು, ಮತ್ತು ಸ್ಕಾರ್ಪಿಯೋ ಕಾರ್ಗೆ ಹಾಕ್ಸ್ಕೊಂಡಿದ್ರಲ್ಲ ಬೋರ್ಡ ಅಥವಾ ಸ್ಟಿಕರ್ ಹಾಕ್ಸ್ಕೊಂಡಿದ್ರಲ್ಲ ಸ್ವಾಮಿ, ಆ ಸ್ಟಿಕರ್ನ ಕಿತ್ತಾಕ್ಸ್ಬಿಟ್ಟು ಲೀವು ಯಂಗು ಲೀವು ಫ್ರೀ ಅಂತೆಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ರಲ್ಲ, ಅದರಿಂದ ಹಿಡಿದು, ಮತ್ತು ಎಟಿಯೋಸ್ ಕಾರ್ ಟೋಲ್ ಇಂದ ಹಿಡಿದು, ಆಟೋ ಇಂದ ಹಿಡಿದು, ಮತ್ತು ಜೀಪ್ ವ್ರ್ಯಾಂಗ್ಲರ್ ರೂಬಿಕಾನ್ ಕಾರಿಂದ ಹಿಡಿದು ಎಲ್ಲ ಸರ್ಕಾಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್ಗಳು ಎಲ್ಲ ಸಿಕ್ಕಿದೆ. ಬಟ್ ಇಲ್ಲಿ ಕೆಲವು ನನಗೆ ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳೇನು ಅಂತಂದರೆ, ಈ ಇಡೀ ಪ್ರಕರಣದಲ್ಲಿ ಭಾಗಿಯಾದಂಥ 17ರಿಂದ 18 ಮಂದಿಯ ಒಬ್ಬೊಬ್ಬರ ಇಂಟೆನ್ಸಿಟಿ ಏನು? ಒಬ್ಬ ಕಿಡ್ನ್ಯಾಪ್ ಮಾಡ್ದ, ಒಬ್ಬೊದ್ದ, ಒಬ್ಬ ಸಾಕಾರ ಮಾಡ್ದ, ಇನ್ನೊಬ್ಬೊದ್ದ, ಮತ್ತೊಬ್ಬೊದ್ದ, ಮಗದೊಬ್ಬೊದ್ದ, ಇನ್ನೊಬ್ಬ ಆ ಕಡೆಯಿಂದೊದ್ದ, ಇನ್ನೊಬ್ಬ ತ್ಯಾಗದ ಯಾತ್ತಿ ಕೋಳಿ ಥರ ಬಿಸಾಕ್ದ, ಇನ್ನೊಬ್ಬ ಹೆಣ್ಮಗಿ ನೋಡ್ತಾ ನಿಂತ್ಕೊಂಡಿತ್ತು. ಬಿಕಾಸ್ ಜೂನ್ 8ನೇ ತಾರೀಕು ಗುಡ್ ನ್ಯೂಸ್ ಇತ್ತು ಅಂಡ್ ಶಿ ವಾಸ್ ಹ್ಯಾಪಿ. ಕಮಾನ್, ಒಳ್ಳೆ ಗುಡ್ ನ್ಯೂಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.